ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಇವತ್ತಿನ ದಿವಸ ನರಕ ಚತುರ್ದಶಿ ಹಬ್ಬದ ಒಂದು ವಿಶೇಷ. ಇವತ್ತಿನ ಒಂದು ವಿಶೇಷದೊಳಗೆ ಎಲ್ಲರೂ ಸಹಿತ ಏನು ಮಾಡ್ತಾರಂದ್ರೆ ಎಣ್ಣೆ ನೀರಿನ ಸ್ನಾನವನ್ನು ಮಾಡ್ತಾರೆ. ಈ ಒಂದು ಎಣ್ಣೆ ನೀರಿನ ಸ್ನಾನದ ಒಂದು ವಿಶೇಷ, ಅದರ ಹಿಂದಿರ್ತಕ್ಕಂಥ ಮಹತ್ವವನ್ನು ನೀವೆಲ್ಲರೂ ಈಗ ತಿಳಿದುಕೊಳ್ಳೋಣ. ವಿಷ್ಣು ಭಗವಂತ ದಶಾವತಾರಗಳನ್ನು ಮಾಡಿದಂಥ ಸಂದರ್ಭದೊಳಗೆ, ವರಾಹ ಅವತಾರದೊಳಗೆ ಇದ್ದಂಥ ಸಂದರ್ಭದೊಳಗೆ ಆತನ ದೇಹದಿಂದ ಒಂದು ಬೆವರಿನ ಹನಿ ಬೀಳ್ತತಿ. ಆ ಬೆವರಿನ ಹನಿ ಬಿದ್ದಂಥ ಸಂದರ್ಭದೊಳಗೆ ಭೌಮಾಸುರ ಅಂತಕ್ಕಂಥ ರಾಕ್ಷಸ ಹುಡ್ತಾನ. ಆ ಭೌಮಾಸುರನನ್ನು ಭೂದೇವಿ ಏನು ಮಾಡ್ತಾಳಂದ್ರೆ ದತ್ತಕ್ಕೆ ಪಡೆದುಕೊಂತಾಳ. ವಿಷ್ಣು ಪರಮಾತ್ಮಗೆ ಬೇಡ್ಕೊತಾಳಕ್ಕೆ, ನನಗೆ ಈ ಕೂಸನ್ನು ಕೊಡ್ರಿ ಅಂತಂದು. ಆ ಜಗನ್ಮಾತೆ ಭೂದೇವಿ ಏನು ಮಾಡ್ತಾಳಂದ್ರೆ ಆ ತನ್ನ ಮಗನಾಗಿರ್ತಕ್ಕಂಥ ಭೌಮಾಸುರನಿಗೆ ವೈಷ್ಣವ ಶಾಸ್ತ್ರಗಳನ್ನು ಎಲ್ಲವನ್ನು ಅಭ್ಯಾಸ ಮಾಡಿಸಿ ಅವನನ್ನು ದೊಡ್ಡ ವಿದ್ವಾಂಸನನ್ನಾಗಿ ಮಾಡ್ತಾಳೆ. ಇದರ ಮಹಿಮೆಯಿಂದ ಆ ಭೌಮಾಸುರನಿಗೆ ಏನಾಗ್ತದಂದ್ರೆ ಅಹಂಕಾರ ಬರ್ತದೆ. ಅಹಂಕಾರ ಬಂದು ಆ ಒಂದು ವೈಷ್ಣವ ಶಾಸ್ತ್ರದ ಬಲದಿಂದ ದುರ್ಜಯನಾಗಿ ಏನು ಮಾಡ್ತಾನಂದ್ರೆ ಅಜಯನಾಗಿರ್ತಕ್ಕಂಥ ಆ ಭೌಮಾಸುರ ಏನು ಮಾಡ್ತಾನಂದ್ರೆ ಇಂದ್ರದೇವನಿಗೆ ತೊಂದರೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಷ್ಟೇ ಅಲ್ಲ, ಅವ ಏನು ಮಾಡ್ತಾನಂದ್ರೆ ತನ್ನದೇ ಆದ ರಾಜ್ಯವನ್ನು ನಿರ್ಮಾಣ ಮಾಡ್ಕೊತಾನ. ಪ್ರಾಗ್ ಜ್ಯೋತಿಷ್ಪುರ ಅಂತಕ್ಕಂಥ ಒಂದು ಪುರವನ್ನು ಸ್ಥಾಪನೆ ಮಾಡಿಕೊಂಡು ಅದರ ಒಂದು ಆಡಳಿತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗಿರುವಂತಹ ಸಂದರ್ಭದೊಳಗೆ ಇವ ಮತ್ತೊಬ್ಬ ರಾಕ್ಷಸನ ಒಂದು ಗೆಳೆತನವನ್ನು ಮಾಡ್ತಾನೆ. ಅವ ಯಾರು ಅಂತಂದ್ರೆ ಮುರಾಸುರ ಅಂಥೇಳಿ. ಆ ಮುರಾಸುರ ಮತ್ತು ಭೌಮಾಸುರ ಇವರಿಬ್ಬರು ರಾಕ್ಷಸರು ಸೇರಿ ಏನು ಮಾಡ್ತಾರಂದ್ರೆ ಇಂದ್ರನಿಗೆ ಬಹಳಷ್ಟು ಉಪಟಳವನ್ನು ಕೊಡ್ತಾರೆ, ತೊಂದರೆಯನ್ನು ಕೊಡ್ತಾರೆ. ಕೊಟ್ಟು ಇಂದ್ರಲೋಕಕ್ಕೆ ಏನು ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಶ್ವೇತಛತ್ರವನ್ನು, ಸ್ವರ್ಗದೊಳಗಿರ್ತಕ್ಕಂಥ ಮಣಿಗಳನ್ನು, ಪರ್ವತಗಳನ್ನು ಅಪಹರಣ ಮಾಡಿಕೊಂಡು ಬರ್ತಾರೆ. ಹೀಗೆ ಬಂದಂಥ ಸಂದರ್ಭದೊಳಗೆ ಆ ಇಂದ್ರನ ತಾಯಿಯಾಗಿರ್ತಕ್ಕಂಥ ಅದಿತಿಯ ಕಿವಿಯೊಳಗಿರ್ತಕ್ಕಂಥ ಕರ್ಣಕುಂಡಲಗಳನ್ನು ಸಹಿತ ಅಪಹರಣ ಮಾಡಿಕೊಂಡು ಬರ್ತಾರೆ. ಬಂದ ನಂತರ ಇವರ ಒಂದು ಹಿಂಸೆಯನ್ನು ತಾಳಲಾರ್ದೆ ಏನು ಮಾಡ್ತಾನಂದ್ರೆ ಇಂದ್ರದೇವ ನೇರವಾಗಿ ಕೃಷ್ಣ ಪರಮಾತ್ಮನ ಬಳಿಗೆ ಹೋಗ್ತಾನೆ. ಕೃಷ್ಣ ಪರಮಾತ್ಮನ ಬಳಿಗೆ ಹೋಗಿ ಮೊರೆ ಇಡ್ತಾನೆ. ಹಿಂಗೆ ಪರಮಾತ್ಮ ನನಗೆ ಹಿಂಗೆ ತೊಂದರೆಯನ್ನು ಕೊಡಾಕತ್ಯಾರ ಅಂತಂದಾಗ ಅವರಿಗೆ ಅಭಯವನ್ನು ಕೊಟ್ಟಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನಂದ್ರೆ ತನ್ನ ಮಡದಿಯಾಗಿರ್ತಕ್ಕಂಥ ಸತ್ಯಭಾಮ ದೇವಿಯೊಡನೆ ಆ ಒಂದು ಗರುಡ ವಾಹನವನ್ನು ಏರಿ ಪ್ರಾಗ್ ಜ್ಯೋತಿಷ್ಪುರಕ್ಕೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಹೀಗೆ ಬರುವಂಥ ಸಂದರ್ಭದೊಳಗೆ ಆ ಮುರ ಅಂತಕ್ಕಂಥ ರಾಕ್ಷಸ ಏನು ಮಾಡಿದ್ದ ಅಂದ್ರೆ ಆ ಪ್ರಾಗ್ ಜ್ಯೋತಿಷ್ಪುರದ ಸುತ್ತ ಏನು ಮಾಡಿದ್ದ ಅಂದ್ರೆ ಬೆಟ್ಟ, ನೀರು, ಬೆಂಕಿ ಹಾಗೂ ಶಸ್ತ್ರಗಳಿಂದ ಏನು ಮಾಡಿದ್ದ ಅಂದ್ರೆ ದೊಡ್ಡ ದೊಡ್ಡ ಕೋಟೆಯನ್ನು ಕಟ್ಟಿದ್ದ. ಈ ಕೋಟೆಯನ್ನು ನೋಡಿ ಕೃಷ್ಣ ಪರಮಾತ್ಮ ತನ್ನ ಕೈಯೊಳಗಿರ್ತಕ್ಕಂಥ ಆ ಒಂದು ಸುದರ್ಶನ ಚಕ್ರದಿಂದ ಇವೆಲ್ಲವುಗಳನ್ನು ನಾಶ ಮಾಡಿದ. ನಾಶ ಮಾಡಿ ಪುರಪ್ರವೇಶವನ್ನು ಮಾಡಿ ಪಾಂಚಜನ್ಯವನ್ನು ಊದುತ್ತಾನೆ. ಇದನ್ನು ಕೇಳಿರ್ತಕ್ಕಂಥ ಆ ಮುರ ಏನು ಮಾಡ್ತಾನಂದ್ರೆ ನೀರೊಳಗೆ ಅಡಗಿ ಕುಳಿತಂಥ ಸಂದರ್ಭದೊಳಗೆ ನೀರಿನಿಂದ ಹೊರಗೆ ಬಂದು ಕೃಷ್ಣ ಪರಮಾತ್ಮನ ಜೊತೆ ಯುದ್ಧ ಮಾಡುವಂಥ ಸಂದರ್ಭದೊಳಗೆ ಕೃಷ್ಣ ಪರಮಾತ್ಮ ಆ ಒಂದು ಸುದರ್ಶನ ಚಕ್ರದಿಂದ ಆ ಮುರಾಸುರನ ಚಂಡನ್ನು ಕತ್ತರಿಸ್ತಾನೆ. ಈ ಮುರಾಸುರನಿಗೆ 7 ಜನ ಮಕ್ಕಳಿದ್ರು. ಅವರು ಅವನ ಒಂದು ಯಾರು ಸೇನಾಪತಿಯಾಗಿರ್ತಕ್ಕಂಥ ಪೀಠಾಸುರನ ಜೊತೆ ಸೇರಿಕೊಂಡು ನರಕಾಸುರನ ಅಪ್ಪಣೆಯನ್ನು ಪಡೆದು ಮತ್ತು ಕೃಷ್ಣನ ಮೇಲೆ ಯುದ್ಧವನ್ನು ಮಾಡುವಂಥ ಸಂದರ್ಭದೊಳಗೆ ಕೃಷ್ಣ ಆ ಒಂದು 7 ಮಕ್ಕಳನ್ನು ಆ ಪೀಠಾಸುರ ಸೇನಾಧಿಪತಿಯನ್ನು ಸಹಿತ ಸಂಹಾರ ಮಾಡ್ತಾನೆ. ಹೀಗೆ ಸಂಹಾರ ಮಾಡಿದ ನಂತರ ಕೊನೆಗೆ ಉಳಿದವ ಯಾರು ಅಂತಂದ್ರೆ ನರಕಾಸುರ. ಆ ನರಕಾಸುರ ಬಂದು ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುವಂಥ ಸಂದರ್ಭದೊಳಗೆ ಆ ನರಕಾಸುರನನ್ನು ಸಹಿತ ತನ್ನ ಆ ಒಂದು ಸುದರ್ಶನ ಚಕ್ರದಿಂದ ನಾಶ ಮಾಡ್ತಾನೆ. ನಾಶ ಮಾಡಿದಂಥ ಸಂದರ್ಭದೊಳಗೆ ನರಕಾಸುರ ಏನು ಮಾಡಿದ್ದ ಅಂದ್ರೆ 16,000 ರಾಜಪುತ್ರಿಯರನ್ನು ತನ್ನ ಒಂದು ಬಂಧನದೊಳಗಿಟ್ಕೊಂಡಿದ್ದ. ತನ್ನ ಒಂದು ಬಂಧನದೊಳಗಿಟ್ಕೊಂಡು ಅವರ ಒಂದು ಬಲಿಯನ್ನು ಕೊಟ್ಟು ತಾನು ಅಖಂಡ ಅಜಯನಾಗಬೇಕಂತೇಳಿ ಒಂದು ಉದ್ದೇಶವನ್ನು ಹೊಂದಿದ್ದ. ಆದ್ದರಿಂದ ಆ ನರಕಾಸುರನ ಸೆರೆಯಲ್ಲಿದ್ದಂಥ 16,000 ರಾಜಪುತ್ರಿಯರನ್ನು ಕೃಷ್ಣ ಪರಮಾತ್ಮ ಏನು ಮಾಡ್ತಾನಂದ್ರೆ ಬಿಡುಗಡೆ ಮಾಡ್ತಾನೆ. ಬಿಡುಗಡೆ ಮಾಡಿದ ನಂತರ ಅವರಂದರು, ನೀ ಎಲ್ಲ ಬಿಡುಗಡೆ ಮಾಡಿ ಹೊಂಟಿ, ನಮ್ಮನ್ನು ಮದುವೆ ಆಗೋರು ಯಾರು? ಅದಕ್ಕೆ ನಮ್ಮನ್ನು ಬಿಡುಗಡೆ ಮಾಡಿ ಎಲ್ಲ ನೀನೇ ನಮ್ಮನ್ನು ಮದುವೆ ಆಗೊಂದಾಗ ಕೃಷ್ಣ ಪರಮಾತ್ಮ ಅವರ ಮನದ ಇಚ್ಛೆಯಂತೆ ಆ 16,000 ರಾಜಪುತ್ರಿಯರ ಜೊತೆ ವಿವಾಹವಾದ ಅಂತಕ್ಕಂಥದ್ದು ಬರ್ತೈತಿ.
ಮುಂದೆ ಕೃಷ್ಣ ನರಕಾಸುರನನ್ನು ಸಂಹರಿಸಿದ ನೆನಪಿಗಾಗಿ ನಾವೇನು ಮಾಡ್ತೇವೆ ಅಂದ್ರೆ ದೀಪಾವಳಿಯನ್ನು ಆ ಒಂದು ದೀಪಾವಳಿಯ ಒಂದು ಹಬ್ಬದ ಒಂದು ಪ್ರಯುಕ್ತದೊಳಗೆ ನರಕ ಚತುರ್ದಶಿ ಅಂತ ಹೇಳಿ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡುವಂಥವರಾಗಿದ್ದೀವಿ. ಹೀಗಿರುವಂಥ ಸಂದರ್ಭದೊಳಗೆ ಸತ್ಯಭಾಮ ದೇವಿಯೊಡನೆ ಹೋಗಿರ್ತಕ್ಕಂಥ ಆ ಕೃಷ್ಣ ಮರಳಿ ದ್ವಾರಕೆಗೆ ಬರ್ತಾನೆ. ಬಂದಂಥ ಸಂದರ್ಭದೊಳಗೆ ಆ ಇವತ್ತಿನ ಒಂದು ಚತುರ್ದಶಿಯ ದಿವಸ ಏನು ಮಾಡ್ತಾನಂದ್ರೆ ಅವ ನರಕಾಸುರ ಕೃಷ್ಣ ಪರಮಾತ್ಮನಿಂದ ಒಂದು ವರವನ್ನು ಬಿಡ್ತಾನೆ. ಪರಮಾತ್ಮ ನನಗೆ ಇವತ್ತಿನ ದಿವಸ ಒಂದು ವರ ಕೊಡು, ಇವತ್ತಿನ ದಿವಸ ಯಾರು ಆ ಒಂದು ಅಭ್ಯಂಜನ ಸ್ನಾನವನ್ನು ಎಣ್ಣೆ ಹಚ್ಚಿ ಸ್ನಾನವನ್ನು ಮಾಡುವುದಿಲ್ಲಲ್ಲ ಅವರಿಗೆ ನನ್ನ ಕಾಡಾಟ ತಪ್ಪಬಾರದು, ಯಾರು ಅಭ್ಯಂಜನ ಸ್ನಾನವನ್ನು ಮಾಡ್ತಾರಲ್ಲ ಅವರಿಗೆ ಎಂದೆಂದೂ ಸಹಿತ ನನ್ನಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ವರವನ್ನು ಪಡೆದಾನ. ಅಂದಿನಿಂದ ಇವತ್ತಿನವರೆಗೂ ಸಹಿತ ಚತುರ್ದಶಿಯ ದಿವಸ ಏನು ಮಾಡ್ತಾರಂದ್ರೆ ಎಲ್ಲರೂ ಎಣ್ಣೆ ಮತ್ತು ನೀರನ್ನು ಹಾಕಿ ಸ್ನಾನವನ್ನು ಮಾಡ್ತಾರೆ. ಇವತ್ತಿನ ದಿವಸ ಆ ಮಹಾಲಕ್ಷ್ಮಿ ಏನು ಮಾಡ್ತಾಳೆ ಅಂದ್ರೆ ವಿಶೇಷವಾಗಿ ಗಂಗಾ ನದಿಯೊಳಗೆ ನೀರಿನೊಳಗೆ ಸಮ್ಮಿಳಿತಳಾಗಿರ್ತಾಳೆ. ಆದ್ದರಿಂದ ಆ ಒಂದು ಎಣ್ಣೆ ಶನಿಯ ಸಂಕೇತ, ಆ ಗಂಗೆ ಮಹಾಲಕ್ಷ್ಮಿಯ ಸಂಕೇತ. ಮೊದಲಿಗೆ ಎಣ್ಣೆಯನ್ನು ಹಚ್ಚಿಕೊಂಡ ನಂತರ ಆ ಎಣ್ಣೆಯನ್ನು ನಾವು ತೊಳೆದು ಹಾಕಲಿಕ್ಕೆ ಗಂಗೆಯನ್ನು ಬಳಸ್ತೀವಿ. ಆದ್ದರಿಂದ ನಮಗಂಟಿರ್ತಕ್ಕಂಥ ಎಲ್ಲ ಶನಿ ದೋಷಗಳು ನಿವಾರಣೆಯಾಗುವಂಥ ಒಂದು ಅತ್ಯಂತ ಸುಸಂದರ್ಭ ಯಾವುದಾದ್ರೂ ಇದ್ದರೆ ಅದು ಇವತ್ತಿನ ನರಕ ಚತುರ್ದಶಿ ಅಂತಕ್ಕಂಥದ್ದು ಒಂದು ಹೀಗೆ ಒಂದು ಮಹತ್ವ ಬಂತು. ಆದ್ದರಿಂದ ನಮ್ಮ ಸನಾತನ ಪರಂಪರೆಗಳನ್ನು ನಾವೆಲ್ಲರೂ ಅವುಗಳ ಅರ್ಥವನ್ನು ತಿಳಿದು ಆಚರಣೆ ಮಾಡಿದ್ದ ನಿಜ ಇದ್ರೆ ನಮಗೆ ಭಾಳಷ್ಟು ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೆ.